ಆ ಕಾರಣದಿಂದಲೇ ನನಗೆ ವಚನ ಚಳುವಳಿ ಅರಿವನ್ನು ಹೊಸೈಸುವ ಧರ್ಮವಾಗಿ ಬಂದಿದೆ ಅನ್ನೋದು. ನಾನು ಪಂಪನನ್ನು ಪ್ರಸ್ತಾಪಿಸಿದೆ. ನೋಡಿ, ಜೈನರು, ಬೌದ್ಧರು ಈ ಲಿಂಗಾಯತಕ್ಕಿಂತ ಮುಂಚೆ ಹುಟ್ಟಿದಂಥ ಧರ್ಮಗಳು ಈ ದೇಶದೊಳಗೆ. ಬೌದ್ಧರು ನಡೆದ ದಾರಿ, ಜೈನರು ನಡೆದ ದಾರಿ ಪೂರ್ಣವಾಗಿ ಮುಖಾಮುಖಿ ಆಗಲಿಲ್ಲ. ಯಾವುದಕ್ಕೆ? ಚಾತುರ್ವರ್ಣ ವ್ಯವಸ್ಥೆಗೆ, ಅರ್ಥಾತ್ ವೈದಿಕ ವ್ಯವಸ್ಥೆಗೆ ಅವ್ರು ಯಾರೂ ಮುಖಾಮುಖಿ ಆಗಲಿಲ್ಲ. ಅದು ಕೊಡವೆ ಬಿಟ್ಟು ಅವ್ರ ದಾರಿ ಅವರು ಹಿಡಿದು. ಆ ಕಾರಣದಿಂದಲೇ ಪುರಾಣಗಳನ್ನು ಮುರಿದು ಕಟ್ಟುವ ಕಾರ್ಯವನ್ನು ಜೈನರು ಮಾಡಿದರು. ರಾಮಾಯಣ, ಮಹಾಭಾರತ ಇವುಗಳನ್ನೆಲ್ಲ ಮುರಿದು ಕಟ್ಟುವ ಕಾರ್ಯವನ್ನು ಪಂಪ, ರನ್ನ, ಪೊನ್ನ, ಜನ್ನ ಇವರೆಲ್ಲರೂ ಕೂಡ ಮಾಡ್ಕೊಂಡು ನಮ್ಮ ಕನ್ನಡದೊಳಗೇನೆ ನಾನು ಉದಾಹರಣೆ ಕೊಡ್ತಾ ಇರೋದು. ಹಾಗೇನೇ ಬೇರೆ ಬೇರೆ ಭಾಷೆಯಲ್ಲಿಯೂ ಕೂಡ ಅದು ನಡೆದಿದ್ದಾರೆ. ಆದರೆ ಶರಣರು ಎಷ್ಟು ನಿಷ್ಠುರವಾಗಿದ್ದರು ಅಂತಂದರೆ ವೈದಿಕ ಪಠ್ಯಗಳನ್ನು ಸಾರಾಂಶ ತಿರಸ್ಕರಿಸಿ ವೇದ, ಸ್ಮೃತಿ, ಶ್ರುತಿ, ಪುರಾಣ, ಆಗಮ, ತರ್ಕ ಇಷ್ಟನ್ನೂ ಕೂಡ ಸಾರಾಸಟ್ಟು ತಿರಸ್ಕರಿಸಿದರು. 336 ವಚನಗಳಲ್ಲಿ ಈಗ ಲಭ್ಯವಿರ್ತಕ್ಕಂಥ ವಚನಗಳ ರಾಶಿಯೊಳಗೆ 336 ವಚನಗಳು, ಇನ್ನೂ ಜಾಸ್ತಿ ಇರಬಹುದು. ನನ್ನ ಓದಿನ ಗ್ರಹಿಕೆಗೆ ಸಿಕ್ಕಿರುವ 336 ವಚನಗಳಲ್ಲಿ 41 ಜನ ವಚನಕಾರರು ಈ ಪಠ್ಯಗಳನ್ನು ತಿರಸ್ಕರಿಸಿದ್ದಾರೆ. ವೇದವೆಂಬುದು ಸಂಧಿಯ ಸುದ್ದಿ, ತರ್ಕವೆಂಬುದು ತಗರ ಹೋರಾಟೆ ಅನ್ನುವುದರಿಂದ ಹಿಡಿದು ಒಂದು ರೀತಿ ಹೇಗೆ ನಿಷ್ಠುರವಾಗಿ ತಿರಸ್ಕರಿಸಿದ್ದಾರೆ ಅಂತಂದ್ರೆ ಬೆಂಕಿಗೆ ಹಾಕಿ ಸಮುದ್ರಕ್ಕೆ ಸೇರಿ ಅಂತ ಅನ್ನುವ ಪದಗಳನ್ನೆಲ್ಲ ಬಳಸಿದ್ದಾರೆ. ಉದಾಹರಣೆಗೆ ಸಿದ್ದರಾಮಯ್ಯ ಒಂದು ವಚನ ಹೇಳೋದಾದ್ರೆ, ನಮ್ಮ ನಡಾವಳಿಗೆ ನಮ್ಮ ಪುರಾತನರ ನುಡಿಗಳೇ ಇಷ್ಟವಯ್ಯ, ವೇದಗಳು ವಾಯುವ ಹೊತ್ತಲಿ, ಆಗಮಗಳು ಅಗ್ನಿಯ ಸೇರಲಿ, ಪುರಾಣಗಳು ಸಮುದ್ರವ ಸೇರಲಿ. ನಮ್ಮ ಪುರಾತನರ ನುಡಿಗಳು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗದ ಹೃದಯಗಳು ಗ್ರಂಥಿಯಾಗಿರಲಿ. ಇದು ಸಿದ್ದರಾಮಯ್ಯ ವಚನ. ಅವ್ರು ಹೇಳ್ತಾ ಇರೋದು ಹೃದಯಗಳು ಗ್ರಂಥಿಯಾಗಿರಲಿ, ಗ್ರಂಥವಾಗಿರಲಿ ಅಲ್ಲ, ಗ್ರಂಥಿ. ಹೃದಯದ ಮಿಡಿತಕ್ಕೆ ನಾಳ ಹೇಗೆ ಶುದ್ಧವಾಗಿರಬೇಕು, ನಾಳ ಏನಾದರೂ ಬ್ಲಾಕ್ ಆಯಿತು ಅಂತಂದ್ರೆ ಹೃದಯ ಸ್ತಂಭನವಾಗುತ್ತೆ. ಎಷ್ಟು ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ದಾರೆ. ಆ ನಾಳದ ಶುದ್ಧತೆಯ ರೀತಿಯೊಳಗೆ ನಮ್ಮ ಬದುಕಿಗೆ ಶುದ್ಧವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ನಮ್ಮ ಪುರಾತನರ ನುಡಿಗಳು. ಆದ್ರಿಂದೇನೆ ಈ ಧರ್ಮ ನಡೆನುಡಿ ಸಿದ್ಧಾಂತದ ಧರ್ಮ. ನುಡಿದಂತೆ ನಡೆಯಬೇಕು, ನಡೆದಂತೆ ನುಡಿಯಬೇಕು. ಈ ನಡೆನುಡಿ ಸಿದ್ಧಾಂತದ ಧರ್ಮ ಲಿಂಗಾಯತ ವಚನ ಧರ್ಮ, ಕನ್ನಡದ ಶರಣ ಧರ್ಮ. ಇದು ನಮಗೆ ಹೋದಂತೆ ಕಾಣಿಸ್ತಕ್ಕಂಥದ್ದು ಅನ್ನೋದು. ಹೀಗೆ ಜೊತೆಗೆ ಇನ್ನೊಂದು ಮಾತು ಹೇಳ್ತೀನಿ ನಾನು. ನೋಡಿ, ಬಸವಣ್ಣನವರ ಘನತೆ ನಮ್ಗೆ ಅರ್ಥವಾಗಬೇಕು ಅಂತಂದ್ರೆ ಇನ್ನೇನು ಬೇಡ, ಅದು ಒಂದು ಚಳವಳಿ. ನಮ್ಮ ಕಾಲಮಾನದಲ್ಲಿ ನಡೆದದ್ದು ಒಂದು ಚಳವಳಿ, ಸ್ವಾತಂತ್ರ್ಯ ಚಳವಳಿ. ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದೊಳಗಿನ ವ್ಯಕ್ತಿಮಾನ್ಯರುಗಳನ್ನು ಗಮನದಲ್ಲಿಟ್ಟುಕೊಂಡಂತೆ 12ನೇ ಶತಮಾನದ ವ್ಯಕ್ತಿಮಾನ್ಯರುಗಳನ್ನು ಗಮನದಲ್ಲಿಟ್ಟುಕೊಂಡು ಮಧ್ಯದಲ್ಲಿ ಬರುವ ಅದು ಒಂದು ಪಂಥ, ಅದನ್ನು ಚಳವಳಿಯಿಂದ ಒಂದು ಭಕ್ತಿ ಪಂಥ. ಇವು ಮೂರನ್ನು ಕೂಡ ಕಂಪ್ಯಾರಿಟಿವ್ ಆಗಿ ನೋಡಿದಾಗ ಯಾವುದು ಹೆಚ್ಚು ನಮಗೆ ಅನ್ವಯಿಕವಾಗುತ್ತೆ, ವರ್ತಮಾನಕ್ಕೆ ಅನ್ವಯಿಕವಾಗುತ್ತೆ. ನನಗೆ ನಮ್ಮ ಸ್ವಾತಂತ್ರ್ಯ ಚಳವಳಿಯನ್ನು ನೋಡಿದರೆ ಗಾಂಧೀಜಿ ಈ ದೇಶಕ್ಕೆ ಬರುವುದಕ್ಕೆ ಮುಂಚೆ ಚಳವಳಿ ನಡೀತಾ ಇತ್ತು. ಅಸಂಘಟಿತ ರೀತಿಯೊಳಗೆ
ಅಲ್ಲಲ್ಲಿ